ಅವಾಚ್ಯ ನಿಂದನೆ ಹಾಗೂ ಜೀವ ಬೆದರಿಕೆ ಪ್ರಕರಣ. ಶಿಡ್ಲಘಟ್ಟದ ರಾಜೀವ್ ಗೌಡಗೆ ಜಾಮೀನು ನಿರಾಕರಣೆ, 14 ದಿನಗಳ ನ್ಯಾಯಾಂಗ ಬಂಧನ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ ಆರೋಪದ ಪ್ರಕರಣದಲ್ಲಿ 2023ರ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡಗೆ ನ್ಯಾಯಾಲಯದಿಂದ ಭಾರಿ ಹಿನ್ನಡೆ ಎದುರಾಗಿದೆ. ಶಿಡ್ಲಘಟ್ಟದ ಜೆಎಂಎಫ್ಸಿ ನ್ಯಾಯಾಲಯವು ರಾಜೀವ್ ಗೌಡ ಸಲ್ಲಿಸಿದ್ದ ಮಧ್ಯಂತರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ಫೆಬ್ರವರಿ 9ರವರೆಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಕಳೆದ 14 ದಿನಗಳಿಂದ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನನ್ನ ಪೊಲೀಸರು ಜನವರಿ 26ರಂದು ಕೇರಳ ಗಡಿ ಭಾಗದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಬಂಧನದ ಬಳಿಕ ರಾಜೀವ್ ಗೌಡನನ್ನ ಶಿಡ್ಲಘಟ್ಟಕ್ಕೆ ಕರೆತಂದು ವೈದ್ಯಕೀಯ ತಪಾಸಣೆ ನಡೆಸಿ ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಲಯದ ವಿಚಾರಣೆ ವೇಳೆ ಸರ್ಕಾರಿ ಪರ ವಕೀಲರು ಹಾಗೂ ರಾಜೀವ್ ಗೌಡ ಪರ ವಕೀಲರ ನಡುವೆ ತೀವ್ರ ವಾದ ಪ್ರತಿವಾದ ನಡೆಯಿತು. ಸಹಾಯಕ ಸರ್ಕಾರಿ ಅಭಿಯೋಜಕ ಮೊಹಮ್ಮದ್ ಖಾಜಾ ಅವರು ಬಲವಾದ ವಾದ ಮಂಡಿಸಿ ಪ್ರಕರಣದ ಗಂಭೀರತೆ ಹಾಗೂ ಹೆಚ್ಚಿನ ತನಿಖೆಯ ಅಗತ್ಯ ಇರೋದ್ರಿಂದ ಪೊಲೀಸ್ ಕಸ್ಟಡಿಗೆ ಅಗತ್ಯ ಇದೆ ಅಂತ ಕೋರ್ಟ್ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಯಾಗಿ ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಅವರು ವಾದ ಮಂಡಿಸಿ ಇದು ರಾಜಕೀಯ ಪ್ರೇರಿತ ದೂರು ಅಂತ ಆರೋಪಿಸಿದ್ರು. ಘಟನೆ ನಡೆದ 2 ದಿನಗಳ ನಂತರ ದೂರು ದಾಖಲಾಗಿದ್ದು ಆರೋಪಿಯನ್ನ ಜೈಲಿಗೆ ಕಳಿಸುವ ಉದ್ದೇಶದಿಂದ ಗಂಭೀರ ಸೆಕ್ಷನ್ಗಳನ್ನು ಪ್ರಕರಣಕ್ಕೆ ಸೇರಿಸಲಾಗಿದೆ ಎಂದರು. ರಾಜೀವ್ ಗೌಡ ಈಗಾಗಲೇ ಮಾಧ್ಯಮಗಳ ಮೂಲಕ ಕ್ಷಮೆಯಾಚನೆ ಮಾಡಿರೋದನ್ನ ಕೋರ್ಟ್ ಗಮನಕ್ಕೆ ತಂದು ಮಧ್ಯಂತರ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿದರು. ಜೊತೆಗೆ ಒಂದು ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಹಾಗೂ ಮತ್ತೊಂದು ಪ್ರಕರಣದಲ್ಲಿ ರೆಗ್ಯುಲರ್ ಜಾಮೀನು ಕೋರಿ ಒಟ್ಟು 2 ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅಂತ ವಕೀಲರು ತಿಳಿಸಿದರು. ಎರಡೂ ಕಡೆಯೂ ವಾದಗಳನ್ನು ಆಲಿಸಿದ ನ್ಯಾಯಾಲಯ ಮಧ್ಯಂತರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ರಾಜೀವ್ ಗೌಡನನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತೆ ಆದೇಶಿಸಿತ್ತು. ಜೊತೆಗೆ ರೆಗ್ಯುಲರ್ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಮಂಗಳವಾರ ಸರ್ಕಾರಿ ವಕೀಲರು ಆಕ್ಷೇಪಣೆ ಸಲ್ಲಿಸುವಂತೆ ಸೂಚನೆ ನೀಡಿದೆ. ಅಗತ್ಯ ಇದ್ದಲ್ಲಿ ರೆಗ್ಯುಲರ್ ಕೋರ್ಟ್ನಲ್ಲಿ ಪೊಲೀಸ್ ಕಸ್ಟಡಿಗೂ ಅರ್ಜಿ ಸಲ್ಲಿಸಬಹುದು ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡರಿಗೆ ಆಶ್ರಯ ನೀಡಿದ್ದ ಆರೋಪದ ಮೇಲೆ ಬಂಧನಕ್ಕೊಳಗಾಗಿದ್ದ ಮಂಗಳೂರು ಮೂಲದ ಉದ್ಯಮಿ ಮೈಕಲ್ಗೆ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಉದ್ಯಮಿ ಮೈಕಲ್ ಅವರನ್ನ ಪೊಲೀಸರು ಬಂಧಿಸಿ ಶಿಡ್ಲಘಟ್ಟಕ್ಕೆ ಕರೆತಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಬಳಿಕ ನ್ಯಾಯಾಲಯ ಮೈಕಲ್ಗೆ ಜಾಮೀನು ನೀಡಿತು. ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಅವಾಚ್ಯ ನಿಂದನೆ ಹಾಗೂ ಜೀವ ಬೆದರಿಕೆ ಹಾಕಿದ ಆರೋಪದ ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದು ನ್ಯಾಯಾಲಯದ ಇಂದಿನ ಆದೇಶದಿಂದ ರಾಜೀವ್ ಗೌಡನಿಗೆ ದೊಡ್ಡ ಆಘಾತ ಉಂಟಾಗಿದೆ. ಇದೀಗ ಫೆಬ್ರವರಿ 9ರವರೆಗೆ ರಾಜೀವ್ ಗೌಡ ನ್ಯಾಯಾಂಗ ಬಂಧನದಲ್ಲಿರಲಿದ್ದು ಮುಂದಿನ ವಿಚಾರಣೆಯತ್ತ ಸಾರ್ವಜನಿಕರ ಗಮನ ಕೇಂದ್ರೀಕೃತವಾಗಿದೆ. ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ. ಒಂದು ಮೇನ್ ಕೇಸ್ನಲ್ಲಿ ಕಮಿಷನರ್ ಕೇಸ್ನಲ್ಲಿ ನಾವು ಮಧ್ಯಂತರ ಜಾಮೀನು ಕೇಳಿದ್ವಿ, ಅವರು ಪೊಲೀಸ್ ಕಸ್ಟಡಿ ಕೇಳಿದ್ರು. ಪೊಲೀಸರು ಇಂತಹ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಮುಂಚೆ ಕಲೆ ಹಾಕಿಕೊಂಡಿರುವ ಪೊಲೀಸರು ಮತ್ತೆ ಸಾಕ್ಷ್ಯಾಧಾರಗಳು ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡಿದ್ವಿ. ಯಾಕೆ ಅಂತಂದರೆ ಇದರಲ್ಲಿ ಇರೋದು ಸಾಕ್ಷ್ಯಾಧಾರ ಓನ್ಲಿ ಟೇಪ್ ರೆಕಾರ್ಡಿಂಗ್. ಆ ಟೇಪ್ ರೆಕಾರ್ಡಿಂಗ್ ಸಿಕ್ಕಿದ ಮೇಲೆ ಮತ್ತೆ ಇನ್ನೇನು ಸಾಕ್ಷ್ಯಾಧಾರಗಳು ಇಲ್ಲ. ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ, ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಭಾಗ. ಇನ್ನೊಂದು ಭಾಗ ಬೇಲ್ ಕೊಡಿ, ಇಂಟ್ರಿಮ್ ಬೇಲ್ ಕೊಡಿ ಅಂತ ಹೇಳಿದ್ವಿ. ಕೋರ್ಟು ಅವರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದು, ನಮ್ಮದು ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇನೆ ಬೇಲ್ ಹಾಕಿದ್ವಿ. ಬೇಲ್ ವಾದವನ್ನು ನಾಳೆಗೇನೆ ಹಾಕಿದ್ವಿ. ಆದ್ದರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದ್ರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನು ಮಂಡಿಸ್ತೀವಿ ಹಾಗೂ ಕೋರ್ಟಿನ ತೀರ್ಪಿಗೆ ಕಾಯ್ತೀವಿ. 9 ಹೇಳಿದ್ದಾರೆ. ಅಂದರೆ ಈಗ ನಾಳೆ ವಾದ ಆಗುತ್ತೆ, ಬಿಡಿಸ್ಕೊಳ್ತೀವಿ. ನಾಳೆ ವಾದ ಆಗುತ್ತೆ. ಪ್ರೊಸೀಜರ್ ಹೇಗಿದೆ?
ನಾಳೆ ವಾದ ಆಗುತ್ತೆ. ಆರ್ಗ್ಯುಮೆಂಟ್ ಮಾಡಿ ವಾದ ಆದ್ಮೇಲೆ ತೀರ್ಪು ಯಾವತ್ತು ಬರುತ್ತೋ ಆವತ್ತು ಬಹುಶಃ ನಾವು ಬಂದದಿಂದ ಆಚೆ ಬರ್ತೀವಿ. ಸರ್, ಈಗ ನಾಳೆ ಬೇಲ್ ಸಿಗುವ ನಿರೀಕ್ಷೆ ಇದೆಯಾ ಸರ್ ತಮಗೆ? ಹಾ? ನಾಳೆಗೆ ಇದೆ, ನಾಳೆಗೆ ವಾದಕ್ಕೆ ಹಾಕಿದ್ದಾರೆ. ಸೊ ಆದ್ರಿಂದ ನಾವು ಅದು ಹೇಳಿದ್ವಿ, ಈ ಸೆಕ್ಷನ್ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಬೇಲ್ ಸಿಗದೇ ಇರೋಂಥ ಸೆಕ್ಷನ್ ಅವ್ರು ಹಾಕಿದ್ದಾರೆ ಹೊರತು ಇನ್ನು ಉಳಿದ ಸೆಕ್ಷನ್ ಅಪ್ಲೈ ಆಗ್ಬೋದು, ಬೇಲಬಲ್ ಸೆಕ್ಷನ್. ಬಟ್ ನಾನ್ ಬೇಲಬಲ್ ಸೆಕ್ಷನ್ನ ಅವರು ನಮ್ಮ ಮೇಲೆ ಒಂದು ರಿವೆಂಜಿಂದ ಹಾಕಿದ್ದಾರೆ ಅಂತ ನಾವು ವಾದ ಮಾಡಿದ್ದೀವಿ. ಸೊ ಅದನ್ನು ಕೂಡ ಆಲಿಸಿ ಕೋರ್ಟು ಒಂದೇನಂತಂದರೆ ಒಳ್ಳೆಯ ಬೆಳವಣಿಗೆ, ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿದೆ. ಕೊಡೋದು ಬೇಡ, ನ್ಯಾಯಾಂಗ ಅಂದರೆ ಕೋರ್ಟ್ ಕಸ್ಟಡಿನಲ್ಲೇ ಎಲ್ಲ ಪ್ರಕರಣಗಳಲ್ಲಿ ಹಿನ್ನಡೆ ಆಗ್ತಾ ಇದೆಯಲ್ಲ ಸರ್ ಕೋರ್ಟಲ್ಲಿ. ಆ್ಯಕ್ಚುಲಿ ಒಳ್ಳೆ ಡೆವಲಪ್ಮೆಂಟ್. ಯಾಕೆಂದರೆ ಒಂದು ಭಾಗ ಹೌದು, ಜಾಮೀನು ಸಿಕ್ಕಲಿಲ್ಲ ಅನ್ನೋದು ಒಂದು ಭಾಗ ಆದರೆ ನಾಳೆಗೇ ಆರ್ಗ್ಯುಮೆಂಟ್ ಇದೆ ಒಂದು. ಎರಡನೇದು ಏನಂತಂದರೆ ಅವ್ರು ಕೇಳಿರೋ ಒಂದು ಯಾವುದು ನಾವು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದನ್ನ, ಅದು ಹಾರ್ಬರಿಂಗ್ ಅಂತ ಬರುತ್ತೆ. ಆ ಹಾರ್ಬರಿಂಗ್ ಅಫೆನ್ಸೇ ಬೇಲಬಲ್. ಸೊ ಬೇಲಬಲ್ ಅಫೆನ್ಸ್ಗೆ ನೀವು ಕಸ್ಟಡಿ ತಗೊಂಡು ಹೋಗಿಲ್ಲ ಅಂತ ಆ ವಾದವನ್ನು ಕೋರ್ಟ್ ಮನ್ನಣೆ ಕೊಟ್ಟಿದೆ. ವಿಶ್ವಾಸ ಇದೆ, ಖಂಡಿತವಾಗೂ ವಿಶ್ವಾಸ. ಮೈಕಲ್ ಅವ್ರಿಗೆ ಕಂಡೀಷನ್ಸ್ ಹಾಕಿದ್ದಾರೆ. ಅದು ಆದೇಶ ಪ್ರತಿ ಬಂದ ಮೇಲೆ